ಗಾಡಿ ತಗೊಂಡೇನ್ ಮಾಡೋಣ? ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ? ಬಂದು ನಿಂತಿರೋರು ಕೊಡಂಗಿಲ್ಲ, ನ್ಯಾಯ ಮಾತಾಡಕ್ ಬನ್ನಿ. ಸರಿ, ನೀನ್ ಫೋನ್ ತಗೋಬೇಡ, ಇಡೋ ಹೇಳ್ತೀನಿ. ಗಾಡಿ ಹಾಕ್ತೇನೆ, ಅವನು ಗಾಡಿ ಸೀಸ್ ಮಾಡೋ ಹೇಳ್ತೀನಿ. ಗಾಡಿ ಹೇಳ್ತೀನಿ, ಅವ್ನು ಬೈಕ್ ಮುಟ್ಬೇಡ ಅಂತ ಹೇಳು. ಒಂದು 1.25 ಕೋಟಿ ರೂಪಾಯಿ ಗಾಡಿ ಯಾವನಾರು ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ. ಇಲ್ಲಿ ಈ ಗಾಡಿಗೆ ನಮಗೆ ಬೋರ್ಡ್ ಇಲ್ಲ, ಇದಿಲ್ಲ, ಸ್ಕ್ರಾಚು. ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು, ಬಸ್ಸಿಗೆ ಸಿಗಾಕೊಂಡು. ನನ್ನ ಕಾಲ್ ಡ್ಯಾಮೇಜ್ ಮಾಡಕ್ತೀನಿ. ಅವನು ಸೈಡಲ್ಲಿ ಹೋಗೋದು, ಲೆಫ್ಟ್ ಸೈಡಲ್ಲಿ ಬರ್ಬೇಕು, ರೈಟ್ ಸೈಡಲ್ಲಿ ಬರ್ತಾನೆ. ರೈಟ್ ಸೈಡ್ ಬರ್ತಾರ ನಾವು. ಗಾಡಿ ಅವಾಯ್ಡ್ ಮಾಡವ್ರೆ ಸರಿ ಆಯ್ತು, ಇಲ್ಲ ಅಂತಿದ್ರೆ ಏನ್ ಕತೆ ಉಳಿಯದ? ಅವ್ನು ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. 1.25 ಕೋಟಿ ರೂಪಾಯಿ ಗಾಡಿ ಯಾವನ್ ಡ್ಯಾಮೇಜ್ ಕೊಡ್ತಾನೆ ಈಗ? ಅಲ್ಲ ಅದೇ ಯಾಕ, ಯಾರಿಗೆ ಯಾರು ತೊಂದ್ರೆ ಇಲ್ಲ ಅವ್ರ? ಸರಿ, ಅವ್ರಿಬ್ರನ್ನ ಬಾಯ್ಗಡೆ ಬಾಯ್ ನೀನು ಓಪ ಬೈಕ್ ಪಕ್ಕ ನಿಂತ್ಕೊ. ಮಾಡ್ತಾರ ಅವರು. ಹೆಚ್ಚು ಕಡಿಮೆ ಅಷ್ಟು ದೂರದಿಂದ ಕಂಟ್ರೋಲ್ ಮಾಡಿದ್ದೀವಿ ಗಾಡಿನ. ಟೈರ್ ಉಚ್ಕೊಂಡು ಈ ಕಡೆ ನೋಡಿ ಗೊತ್ತಾಗುತ್ತೆ. ಟೈರ್ ಉಚ್ಕೊಂಡು ಅಷ್ಟು ದೂರದಿಂದ ಕಂಟ್ರೋಲ್ ಮಾಡಿರೋದು. ಏನ್ ಬೈಕ್ ಓಡಿಸ್ತೀನಿ ಅದಕ್ಕೆ ನೀತಿ ಮಿತಿ ಇಲ್ವಾ? ನಿನಗೆ ರೈಟ್ ಸೈಡ್ ಬರಕ ನಿಂಗೆ ರೂಲ್ಸ್ ಇರೋದು. ಲೆಫ್ಟ್ ಸೈಡ್ ತಾನೇ ನೀವು ಓಡಾಡ್ಬೇಕು, ಆ ಕಡೆ ಓಡಾಡೋರು.